ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಮಾಡೋಕ್ಕೆ ಬಂದಿದ್ದೀನಿ. ಹಾಗೆ ನನ್ನ ಬರ್ತ್ಡೇಗೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡೋಕ್ಕೆ ಬಂದಿದ್ದೀನಿ. ಸೊ ಏನು ತೊಗೊಳ್ತೀನಿ, ಎಷ್ಟು ಬಡ್ಜೆಟಲ್ಲಿ ತೊಗೊಳ್ತೀನಿ ಎಲ್ಲನೂ ನಿಮಗೆ ಕಂಪ್ಲೀಟಾಗಿ ತಿಳಿಸ್ತೀನಿ. ಆಟೋ ಇಳ್ದಿದ ತಕ್ಷಣ ಸಖತ್ ಹೊಟ್ಟೆ ಹಸಿವು ಆಗ್ತಿತ್ತು. ನಾವು ಲಂಚ್ ಮಾಡಿರಲಿಲ್ಲ, ಹಾಗಾಗಿ ಕೇಡಿಯಾಸಲ್ಲಿ ಚೋಲೆ ಭಟೂರೆ ಹಾಗೆ ನೈವೇದ್ಯಮಲ್ಲಿ ಶಾವ್ಗೆನ ತೊಗೊಂಡ್ವಿ. ಕೇಡಿಯಾಸಲ್ಲಿ ಆ್ಯಕ್ಚುಲಿ ಚೋಲೆ ಭಟೂರನ ನನ್ನ ಮಗಳಿಗೆ ತೊಗೊಂಡಿದ್ವಿ. ಟೇಸ್ಟ್ ಆ್ಯಸ್ ಯೂಶುವಲ್ ಇಲ್ಲಿ ಸಕ್ಕದಾಗಿರುತ್ತೆ. ಅದನ್ನು ತಿನ್ಕೊಂಡು ನಾವಿಲ್ಲಿ ಮುಂದಕ್ಕೆ ಹೋದ್ವಿ. ಸ್ಟೇ ಫಿಟ್ ಎದುರುಗಡೆ ಇರೋ ಈ ಗಾಡಿ ಕಲೆಕ್ಷನ್ಸ್ ಚೆನ್ನಾಗಿದೆ. ಆ್ಯಕ್ಚುಲಿ ಇದು 300 ಆ್ಯಂಡ್ ತುಂಬ ಕಲೆಕ್ಷನ್ಸ್ ಇದೆ. ಇದೇ ಥರ 3 months ವಾರಂಟಿ ಕೂಡ ಇದೆ. ಅಮೇಝಿಂಗ್ ಸ್ಯಾಂಡಲ್ ಕಲೆಕ್ಷನ್ಸ್ ಇದೆ, ನೀವು ನೋಡ್ಬೋದು. ಇವರು ಸ್ಯಾಟರ್ಡೇ ಆ್ಯಂಡ್ ಸಂಡೇ 2 to 10 ಮಾತ್ರ ಇರ್ತಾರೆ. ಟೈನಿಮೋ ಎದುರುಗಡೆ ಇರೋ ಈ ಶಾಪಲ್ಲಿ ಅಮೇಝಿಂಗ್ ಬ್ಯಾಗ್ ಕಲೆಕ್ಷನ್ಸ್ ಕೂಡ ಇದೆ, ನೀವು ನೋಡ್ಬೋದು. ಶಾಪಿಂಗ್ಗೆ ಜಯನಗರ್ ಮಲ್ಲೇಶ್ವರಂ ಕಮರ್ಷಿಯಲ್ ಸ್ಟ್ರೀಟು ಬೆಸ್ಟ್ ಐಡಿಯಾ. ಜಿಮ್ಕಿ ಸ್ಟೋರ್ ಓಪನ್ ಆದಾಗಿಂದ ನಾನು ವಿಸಿಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೆ, ಆದರೆ ಆಗಲೇ ಇಲ್ಲ. ಸೊ ಇವತ್ತು ಫೈನಲಿ ನಾನು ಈ ಪ್ಲೇಸ್ನ ವಿಸಿಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇರೋ ಬ್ರೇಸ್ಲೆಟ್ಸ್ ಎಲ್ಲ ಬಂದುಬಿಟ್ಟು ಆಂಟಿ ಟಾರ್ನಿಷ್ ಆಗಿರುತ್ತೆ. 180 rupees ಸ್ಟಾರ್ಟ್ ಆಗುತ್ತೆ. ಈಗ ನಾನು ತೋರಿಸ್ತಾ ಇರೋ ಕಲೆಕ್ಷನಲ್ಲಿ 2 ದೊಡ್ಡ ಸ್ಟಡ್ಡು, 1 ಚಿಕ್ಕ ಸ್ಟಡ್ಡು. ಇದು ಬಂದುಬಿಟ್ಟು 200 ಚೇಂಜ್ ಏನೋ ಆಯಿತು. ಮಕ್ಳಿಗೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸ್ಯಾಟರ್ಡೇ ಸಂಡೇ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಹಾಗಾಗಿ ವೀಕ್ ಡೇಸ್ ನೀವು ಇನ್ ಆ್ಯಂಡ್ ಅರೌಂಡ್ JP ನಗರ್ ಜಯನಗರ ಇದ್ದರೆ ವೀಕ್ ಡೇಸ್ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ. ಇಲ್ಲಿ ನೋಡ್ಬೋದು ನೀವು ಫಿಂಗರಿಂಗ್ ಕಲೆಕ್ಷನ್ಸು. ನೀವೇನಾದರೂ ದೊಡ್ಡ ಇಯರಿಂಗ್ಸ್ ಇಷ್ಟಪಡೋರಾದರೆ ಇಲ್ಲಂತೂ ಅಮೇಝಿಂಗ್ ಕಲೆಕ್ಷನ್ಸ್ ಇದೆ. ನೋಡಿ ನಿಮಗೆ ಕನ್ಫ್ಯೂಸ್ ಆಗೋಗುತ್ತೆ ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅಂತ. ಆ್ಯಂಡ್ ಎವ್ರಿಥಿಂಗ್ ಇಸ್ ಡಿಫ್ರೆಂಟ್. ಅಷ್ಟೇ ಅಲ್ಲ, ಇಲ್ಲಿ ಫ್ಯಾಬ್ರಿಕ್ ಕೂಡ ಜುಮ್ಕಾಲು ತುಂಬ ಕಲೆಕ್ಷನ್ಸ್ ಇದೆ. ಸಿಲ್ವರ್ ಹಾಗೆ ಗೋಲ್ಡಲ್ಲಿ ಕೂಡ ಇದೆ. ಆ್ಯಂಡ್ ಇಲ್ಲಿ ಬೀಡ್ಸಲ್ಲಿ ಮಾಡಿರೋ ಇಯರಿಂಗ್ಸು ಮತ್ತು ಫ್ಯಾಬ್ರಿಕಲ್ಲಿ ಮಾಡಿರೋದು ನನಗೆ ಪರ್ಸ್ನಲಿ ಚಿಕ್ಕದು ನಾನು ಹಾಕ್ಕೊಳ್ಳೋದು. ಹಾಗಾಗಿ ನಾನು ಆಲ್ಮೋಸ್ಟ್ 1000 rupeesಗೇನೋ ಪಿಕ್ ಮಾಡಿದೆ. ನಾನು ಇಲ್ಲಿ ನೋಡ್ಬೋದು, ಇದು ತುಂಬ ಚಿಕ್ಕದು ಡೈಲಿ ವೇರ್ಗೆ ಅಥವಾ ನೀವೇನಾದ್ರು ಚಿಕ್ಕ ಇಯರಿಂಗ್ಸ್ ಇಷ್ಟಪಡೋರಾದರೆ ಇಲ್ಲಿ ಅದು ಕೂಡ ವೆರೈಟಿ ಆಫ್ ಕಲೆಕ್ಷನ್ಸ್ ಇದೆ. ಈ ಶಾಪ್ ಇರೋದು ಜಯನಗರ್ ಕಾಂಪ್ಲೆಕ್ಸ್ UD ಪಕ್ಕದಲ್ಲೇ ಜಿಮ್ಕಿ ಅಂತ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಎಲ್ಲೆಲ್ಲೂ ಜನ ಗುರು, ಎಷ್ಟು ಜನ ಅಂದರೆ ಎಲ್ಲೆಲ್ಲೂ ಶಾಪಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ಎಲ್ಲ ಕಡೆನೂ ಅಷ್ಟೇ ಕ್ರೌಡ್ ಇದೆ. ಆ್ಯಂಡ್ ಮುಂದೆ ಹೋಗ್ತಾ ಇದ್ದರೆ ನಮಗೆ ಈ ಶಾಪ್ ಕಣ್ಣಿಗೆ ಬಿತ್ತು. ಈ ಶಾಪಲ್ಲಿ ಕ್ಲಿಪ್ಸ್ ಆಗಿರ್ಬೋದು, ಸ್ಕ್ರಂಚೀಸು, ಬ್ಯಾಂಡ್ಸು ಎಲ್ಲನೂ ಒಂದೇ ಕಡೆಯಲ್ಲಿ 20 rupeesಯಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ಹಾಗೆ ಇವಾಗ ನಾವು ಜಯನಗರ್ ಕಾಂಪ್ಲೆಕ್ಸ್ ಹತ್ರ ಬಂದ್ವಿ. ಈ ಪ್ಯಾಂಟ್ ನೋಡಿದೆ ನಾನು, 600 700 ಇತ್ತು. ಬಟ್ ಫ್ಯಾಬ್ರಿಕ್ ನನಗೆ ಓಕೆ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಇನ್ನೊಂದು ಶಾಪಲ್ಲಿ ನೋಡಿದ್ರೆ ಈ ಜೂತೀಸ್ ತುಂಬ ಚೆನ್ನಾಗಿತ್ತು. ನಾನು ಕಡಲೆಕಾಯಿ ಪರ್ಸಲ್ಲಿ 250 ಏನೋ ಕೊಟ್ಟು ತೊಗೊಂಡೆ. ಇಲ್ಲಿ 400 rupees. ಬಟ್ ಇಲ್ಲಿ ವೆರೈಟೀಸ್ ಆಫ್ ಎಂಬ್ರಾಯ್ಡ್ರಿ ಇದೆ. ಆ್ಯಂಡ್ ಒಂದೇ ಕಲರ್ ಕೂಡ ಇದೆ. ನಾನಲ್ಲಿ ಡಿಫ್ರೆಂಟ್ ಕಲರ್ಸ್ ಇತ್ತು. ಸೊ ಇದು ಕೂಡ ಕ್ವಾಲಿಟಿ ಏನೋ ತುಂಬ ಚೆನ್ನಾಗಿತ್ತು. ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಪಟೇಲ್ ಗಾರ್ಮೆಂಟ್ಸ್ ಹತ್ರ ಇವರು ಗಾಡೀಲಿ ನಿಂತ್ಕೊಂಡಿರ್ತಾರೆ. ಇವ್ರ ಹತ್ರ ಸ್ಕರ್ಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ದೊಡ್ಡೋರ್ಗೆ ಅಲ್ಲ, ಚಿಕ್ಕವ್ರಿಗೂ ಕೂಡ ತುಂಬ ಕಲೆಕ್ಷನ್ಸ್ ಇದೆ. ನೋಡ್ಬೋದು, ಈ ಥರ ಆಗಿರ್ಬೋದು ನೋಡಿ, ಈ ಥರ ಪ್ರಿಂಟು, ಆಮೇಲೆ ಈ ಥರ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು. ಅಂಕಲ್ ಪ್ರೈಸ್ ಎಷ್ಟು? ಪ್ರೈಸ್ ಸೊ ಪ್ರೈಸಸ್ ಬಂದು 250. ಪಟೇಲ್ ಗಾರ್ಮೆಂಟ್ಸ್ ಎದುರುಗಡೆ ಇವ್ರ ಗಾಡಿ ನಿಲ್ಸ್ಕೊಂಡಿರ್ತಾರೆ. ಅಲ್ಲಲ್ಲಿ ಜಯನಗರದಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಲಗೇಜ್ ಬ್ಯಾಗ್ಸು, ಆಫೀಸ್ ಬ್ಯಾಗ್ಸು ಹಾಗೆ ಟ್ರಾವೆಲ್ ಬ್ಯಾಗ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಹಾಗೆ ಮುಂದಕ್ಕೆ ಬಂದ್ವಿ ನಾವು. ಈ ಪ್ಲೇಸಲ್ಲಿ ನಿಮಗೆ ಶಾರ್ಟ್ ಕುರ್ತೀಸು, ವೆಕೇಷನ್ ಔಟ್ಫಿಟ್ಸು, ಜೀನ್ಸು ಎಲ್ಲ ಸಿಗುತ್ತೆ. ಆ್ಯಂಡ್ ಅಂಗಡಿ ಹೆಸರು ಬಂದು ಸ್ಮಾರ್ಟ್ ಫ್ಯಾಬ್ ಅಂತ. ಆ್ಯಂಡ್ ಹಾಗೆ ಮುಂದೆ ನಡ್ಕೊಂಡು ಬರ್ತಾ ಇದ್ದೆ. ಕೇಸ್ ತೊಗೊಳಕ್ಕೆ ಅಂತ ಹೋದೆ, ಆದರೆ ನನ್ನ ಕಣ್ಣಿಗೆ ಬಿದ್ದಿದ್ದು ಈ ಟ್ಯಾಪ್ ಕವರ್ಸ್ ತುಂಬ ಕ್ಯೂಟ್ ಆಗಿತ್ತು. ಪ್ರೈಸ್ ಬಂದು 1500. ಜಯನಗರ ಎಲ್ಲ ಒಂದು ಕಾಂಪ್ಲೆಕ್ಸ್ ಎಲ್ಲ ಒಂದು ರೌಂಡ್ ಹಾಕಿ ಈಗ ಸದ್ಯಕ್ಕೆ ಎಳ್ನೀರು ಬಂದು ಕುಡಿದು ಈಗ ನೆಕ್ಸ್ಟ್ ನಾವು ರಾಗಿಗುಡ್ಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಅಂತಲ್ಲ, ಅಲ್ಲಿ ರಾಗಿಗುಡ್ಡ ಜಾತ್ರೆ ಥರ ಇರುತ್ತಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮೈಟ್ ಬಿ ನೋಡೋಣ, ನನ್ನ ತಂಗಿನ ಮೀಟ್ ಮಾಡೋಕ್ಕಾದ್ರೆ ಮೀಟ್ ಮಾಡೋಣ. ಬ್ಯಾಂಗ್ಳೂರ್ ಸೆಂಟ್ರಲ್ ಮಾಲ್ ಕಡೆಯಿಂದ ನಾವು ಎಂಟರ್ ಆಗಿದ್ದು. ಏನು ಅಷ್ಟು ಕ್ರೌಡ್ ಇಲ್ಲ ಬಿಡು ಅಂತ ಅಂದ್ಕೊಂಡ್ವಿ. ಆದರೆ ಒಳಗೆ ಹೋಗ್ತಾ ಅನಿಸಿದ್ದೇನೆಂದರೆ ಯಾಕೆ ಬಂದ್ವಿ ಅಂತ. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಲಾಸ್ಟ್ ಡೇ ಆಗಿತ್ತು ಅವತ್ತು. ಆ್ಯಂಡ್ ನಮಗೆ ಕ್ರೌಡ್ ಒಳಗೆ ಸ್ವಲ್ಪ ನೋಡೋಷ್ಟೊತ್ತಿಗೆ ಡ್ರೈನ್ ಔಟ್ ಆಗೋದ್ವಿ. ಆ್ಯಂಡ್ ತುಂಬ ಬೇಗ ನಾವು ಅಲ್ಲಿಂದ ಹೊರಟ್ಬಿಟ್ವಿ. ಆ್ಯಂಡ್ ಅಲ್ಲಿ ಮುಂದೆ ಹೋಗಿ ಬಜ್ಜಿ ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡಿ.